He just ಐ ಆಮ್ ಸ್ಪೀಚ್ಲೆಸ್. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ರುದ್ರ ಮಾಸ್ಟರ್ ಅಮೇಝಿಂಗ್ ಆಗಿತ್ತು. ಪ್ರತಿಯೊಂದು ಯಾವುದನ್ನ ಹೇಳ್ಬೇಕು, ಇಟ್ ವಾಸ್ ಜಸ್ಟ್ ಲೈಕ್ ಫಿನಾಲೆ ಥರ ಇರ್ತದೆ. ಆ್ಯಂಡ್ ಸಾತ್ವಿಕ್ ಆ್ಯಂಡ್ ಸೌಮ್ಯ, ಓ ಮೈ ಗಾಡ್, ರಾಕ್ಷಸರು ನಿಜವಲ್ವ. ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಅವ್ಳು ಮೊದಲು ಬಂದಾಗ and this guy comes with another attitude. Oh my god. ಆಮೇಲೆ ಎಲ್ಲ ಹುಡುಗಿರುವೆ why my god, everybody was mind blowing. ಆಮೇಲೆ ಇದಾದ್ಮೇಲೆ ಏನು ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಹೇಳ್ಬೇಕು ಆದ್ರೆ ಬಂಗಾರದ ಮನುಷ್ಯನ ಬಾಯಿಂದ ಅದು ಯಾಕಂದ್ರೆ ಅವರಿಬ್ಬರೇ ಬಂಗಾರ ಆಗೋದ್ರಿ ಇವಾಗ. ಅದಕ್ಕೆ ಆ ಬಂಗಾರ ಟಿಕೆಟ್ ಅವ್ರಿಗೆ ಹೋಗ್ಬೇಕು. 100%. ಸೀಸನ್ 7 ನ ಗ್ರ್ಯಾಂಡ್ ಫಿನಾಲೆಗೆ ನೇರವಾಗಿ ಆಯ್ಕೆಯಾದಂತ ಜೋಡಿ ದ ಫಸ್ಟ್ ಫೈನಲಿಸ್ಟ್ ಸಾತ್ವಿಕ್ ಅಂಡ್ ಸೌಮ್ಯ ರುದ್ರ ಮಾಸ್ಟರ್ಸ್. ಕಂಗ್ರಾಚುಲೇಷನ್ಸ್ ಮಾಸ್ಟರ್. ನಿಮ್ಮ ತಂಡ ಈ ಮಕ್ಕಳು ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ತಗೊಂಡಿದ್ದಾರೆ ಮಾಸ್ಟರ್. ಇನ್ನೂ 2 ರೌಂಡ್ ಇದೆ ಮ್ಯಾಮ್, ಕಷ್ಟಪಡೋಣ. ಏನ್ ಗೊತ್ತಾ ರುದ್ರ, ಇದು ಚಿನ್ನದಂತ ಮಾತು, ಬಂಗಾರದಂತ ಮಾತು. ಇನ್ನ 2 ರೌಂಡ್ ಇದೆ. ಟಿಕೆಟ್ ಫಿನಾಲೆಗೆ ಸಿಕ್ಕಿದೆ, ಹಂಗಂದ್ ಮಾತ್ರಕ್ಕೆ ನಾವು ನೆಕ್ಸ್ಟ್ ರೌಂಡ್ ಅಥವಾ ಈ ಬರುವಂತ 2 ರೌಂಡ್ ನಾವು ಅಷ್ಟು ಲೈಟ್ ಆಗಿ ತಗೊಳಲ್ಲ ಅನ್ನೋದನ್ನ ಬಹಳ ವೈಟ್ ಆಗಿ ಮಾತಾಡಿದ್ದಾರೆ ನಮ್ಮ ರುದ್ರ ಮಾಸ್ಟರ್. ಸಾತ್ವಿಕ್, ಕಂಗ್ರಾಚುಲೇಷನ್ಸ್ ಮಗ. ಥ್ಯಾಂಕ್ಸ್ ಅಕ್ಕ. ಹಿಂಗ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ? ಇಲ್ಲ ಅಕ್ಕ. ಇಲ್ಲ, ಈಗ ಸಿಕ್ಬಿಡ್ತಲ್ಲ ಟಿಕೆಟ್ ಫಿನಾಲೆ, ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೇಕು. ಓಕೆ. ಸೌಮ್ಯ, ಗೋಲ್ಡನ್ ಟಿಕೆಟ್. ಇವನು ಜಾಸ್ತಿ ಫೋರ್ಸ್ ಮಾಡ್ತಾ ಇದ್ದ, ಕಮೋನ್ ಸೌಮ್ಯ ಅಂತ ಅಲ್ಲಿ. ಇವತ್ತು ಗೋಲ್ಡನ್ ಟಿಕೆಟ್ ಬೇಕೇ ಬೇಕು ನಮ್ಗೆ, ಅಲ್ಲಿ ಕುತ್ಕೊಳ್ಳೇಬೇಕು. ಎಲ್ರು ಅಷ್ಟೇ, ಇವರು ಎಲ್ರೂ ಅಲ್ಲೇ ಕುತ್ಕೊಳ್ಳೇಬೇಕು ಅಂತ. ಅಂದ್ರೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಸೋ ನೈಸ್. ನೋಡಿ, ಕನ್ಸ್ ಕಾಣ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು, ಅವಾಗ ಆ ಕನ್ಸು ನನ್ಸಾಗುತ್ತೆ ಅನ್ನೋದನ್ನ ಇವತ್ತು ಈ ಮಕ್ಳು ಪ್ರೂವ್ ಮಾಡಿದಾರಪ್ಪ. ಸೀರಿಯಸ್ಲಿ ಸೋ ಪ್ರೌಡ್ ಆಫ್ ಯು ಗೈಸ್. ಮ್ಯಾಮ್, ನನ್ನ ಟೀಮ್ನ ಒಂದ್ಸತಿ ಕರೆದು ಬಿಡ್ತೀನಿ. ಗುಂಡಾ, ಸಾಗರ್, ದಶರಥ್, ಪ್ರಜ್ವಲ್, ರವಿ, ಪ್ರತಿಯೊಬ್ಬರು, ರೋಹಿತ್ 2 ದಿವಸದಿಂದ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟಿರೋದಕ್ಕೆ ಈ ರಿಸಲ್ಟ್ ಸಿಕ್ಕಿದೆ ಅಷ್ಟೇ. ಟೀಮ್ ಸಪೋರ್ಟ್ ಮಾಡೋಕ್ಕೆ ಡೆಲ್ಲಿಯಿಂದ ಬಂದರು ಪವಾಯ್ ಕ್ರೂ ಅಂತ. ಆ ಟೀಮಿಗೆ ಥ್ಯಾಂಕ್ಸ್ ಹೇಳಿರ್ತೀನಿ. ಪವಾಯ್ ಅನ್ಡಿಫೀಟೆಡ್ ಕ್ರೂ. ಓ, ಪವಾಯ್ ಅನ್ಡಿಫೀಟೆಡ್ ಟೀಮ್. ದಟ್ಸ್ ರೈಟ್. ಫ್ರಮ್ ಬಾಂಬೆ, ಡೆಲ್ಲಿ. ಮ್ಯಾಮ್, ಎಲ್ಲರ ಖುಷಿ ಒಂದ್ ಕಡೆ, ನಿಮ್ಮ ಎಕ್ಸೈಟ್ಮೆಂಟ್ ಒಂದ್ ಕಡೆ. Can I start with the dancers because they created some other energy on stage today? Some other energy. ಈ ಗೋಲ್ಡನ್ ಟಿಕೆಟ್ ನಿಮ್ಮ ಕೈಯಲ್ಲಿ ಇರೋದಿದೆ ಅಲ್ಲ, ಯು ಆಲ್ ಅಬ್ಸಲ್ಯೂಟ್ಲಿ ಡಿಸರ್ವ್ ಇಟ್. ಕ್ಯಾನ್ ಯು ಆಲ್ ಆಲ್ಸೋ ಮೇಕ್ ರುದ್ರ ಸ್ಟ್ಯಾಂಡ್ ವಿತ್ ದ್ಯಾಟ್ ಬಿಕಾಸ್ ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್ ಆಸ್ ವೆಲ್. ಸೊ ಫೀಲ್ ಆಗ್ತಿದೆಯಾ? ಹಾಗಿದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತು ರುದ್ರ. ಯು ಡಿಸರ್ವ್ ಇಟ್. ಥ್ಯಾಂಕ್ ಯು ಮ್ಯಾಮ್. ಪರ್ಫಾರ್ಮೆನ್ಸ್ ನೋಡೋ ಟೈಮಲ್ಲಿ ಕಳೆದೋಗಿದ್ರು, ಈಗಲೂ ಅರ್ಜುನ್ ಸರ್ ಕಳೆದೋಗ್ಬಿಟ್ಟಿದ್ದಾರೆ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ. ಚನಿಯಾಜಿ, ಮೊದಲನೇದಾಗಿ ಈ ಹಾಡನ್ನ ಈ ಲೆವೆಲ್ಗೆ ರೀಮಿಕ್ಸ್ ಮಾಡಿದವ್ರಿಗೆ ಒಂದು ಸಲಾಂ. ಪ್ರಜ್ವಲ್ ಓಕೆ ಅಲ್ಲ, ಹಾಡಿನ ಕ್ರಿಯೇಟರೇ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ದಟ್ಸ್ ಅ ಬೆಸ್ಟ್ ಕಾಂಪ್ಲಿಮೆಂಟ್. ಏನಂದ್ರೆ ಹಾಡನ್ಗೆ ಟೆಂಪೋ ರೈಸ್ ಮಾಡಿದ್ದಾರೆ, ಅದ್ರ ಮೇಲೆ ಹಾಡ್ಸಿದ್ದಾರೆ. ಶಿವಾನಿ ಹಾಡಿದಾಳೆ. ಸೊ ಕರೆಕ್ಟ್ ಜಾಗದಲ್ಲಿ ಹಾಡ್ಸಿದ್ದಾರೆ. ರೇಂಜ್ ಎಲ್ಲಿ ಮ್ಯಾಚ್ ಆಗುತ್ತೆ ಅಲ್ಲಿಗೆ ಹಾಡ್ಸಿದ್ದಾರೆ. ದಟ್ ವಾಸ್ ಬ್ಯೂಟಿಫುಲ್ ಮಿಕ್ಸ್. ಪ್ರಜ್ವಲ್ ಇಲ್ಲಿ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮಿಕ್ಸ್ ಅಂತ. ಪ್ರಜ್ವಲ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ನನಗೆ ಇಲ್ಲಿ ತುಂಬ ಖುಷಿಯಾಗಿದ್ದು, ತುಂಬ ಹೆಮ್ಮೆ ಆಗಿದ್ದು, ಈ ಸೌಮ್ಯ ಒಂದು ನಾರ್ತ್ ಕರ್ನಾಟಕಲ್ಲಿ ಯಾವುದೋ ಮೂಲೆಯಲ್ಲಿ ಅವ್ರ ತಂದೆ ಪಾನಿಪುರಿ ಹಾಕ್ತಾ ಇದ್ರಂತೆ. ಆ ಹುಡುಗಿ ಅವತ್ತು ಕನ್ಸ್ಕಂಡು ಅಲ್ಲಿಂದ ಇಲ್ಲಿ ಬಂದು ಕೈಯಲ್ಲಿ ಟಿಕೆಟ್ ಫಿನಾಲೆ ಅಂತ ಇಟ್ಕೊಂಡಿದ್ದಾಳೆ. ಅಂದ್ರೆ ಒಬ್ರು ಯಾರು ಡಿಸೈಡ್ ಮಾಡಿದ್ರೆ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅನ್ನೋದಕ್ಕೆ ಈ ಹುಡುಗಿ ಸಾಕ್ಷಿ ಆಗುತ್ತೆ. ಪ್ರೌಡ್ ಆಫ್ ಯು ಸರ್.
ಭಾಳ ಹೆಮ್ಮೆ ಆಗ್ತದೆ. ನಿಮ್ಮ ಕನ್ನಡ ನಂಗೆ ಬರಲ್ಲ ಅಂತ ಏನೋ ನೀವು ಹೇಳ್ತಿರ್ತೀರ, ಬಟ್ ಕನ್ನಡನೇ ನಿಮ್ಮನ್ನು ಕಾಪಾಡಿದೆ ನೋಡಿ. ನಿಮ್ಮ ಮಗಳೇ ಒಂದು ಕನ್ನಡದ ರೂಪದಲ್ಲಿ ಜೊತೆನಲ್ಲಿದ್ದಾಳೆ. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸರ್, ಸೋ ಪ್ರೌಡ್ ಆಫ್ ಯು. ನಿಮಗೆ ನಿಮ್ಮ ಕುಟುಂಬಕ್ಕೆ ಇದೇ ರೀತಿ ದೇವರ ಆಶೀರ್ವಾದ ಮಾಡಲಿ. ಅವಳು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಾಳೆ. ಈ ಫೈರ್ ಹಾಗೆ ಉಳಿಸ್ಕೊಳ್ಳಿ. ಆ್ಯಂಡ್ ಸಾತ್ವಿಕ್ ಅವನು ಹೀರೋ ಥರ ಇದ್ದಾರೆ. ಇದಕ್ಕೆ ಔಟ್ಸ್ಟ್ಯಾಂಡಿಂಗ್. ನಾವು ಬೆಳಗ್ಗೆಯಿಂದ ಆ ಸೀಟ್ಗೆ ಇನ್ನೂ ಯಾರು ಹೋಗಿಲ್ವಲ್ಲ, ಆ ಸೀಟ್ಗೆ ಇನ್ನೂ ಯಾರು ಹೋಗಿಲ್ಲ ಅಂದ್ರೆ ಕರೆಕ್ಟಾಗಿ ಯಾರು ಆ ಸೀಟ್ಗೆ ಹೋಗ್ಬೇಕು ಅಂತ ಭಗವಂತ ಡಿಸೈಡ್ ಮಾಡಿರ್ತಾನೆ, ಅವನೇ ಆರಿಸ್ಕೊತಾನೆ, ಅವ್ರಿಗೆ ಎನರ್ಜಿ ಕೊಡ್ತಾನೆ. ಇವರಿಬ್ಬರು ಡಿಸರ್ವ್ ಮಾಡಿದ್ದಾರೆ. ಅವ್ನ ಕಂಪ್ಲೀಟ್ ಅನುಗ್ರಹ ನಿಮ್ಮ ಮೇಲಿದೆ. ಆ್ಯಂಡ್ ರುದ್ರಾ ಮಾಸ್ಟರ್, ಹ್ಯಾಟ್ಸ್ ಆಫ್ ಮಾಸ್ಟರ್, ಸೂಪರ್ ಬಾಲ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಅರ್ಜುನ್ ಸರ್. ಜನ್ಯಾಜಿ ಬಹಳ ಒಂದು ಅದ್ಭುತವಾದಂಥ ಮಾತು ಹೇಳಿದ್ರು. 100 ಜನಕ್ಕೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಊರಲ್ಲಿ ಭಾಷೆ ಗೊತ್ತಿಲ್ಲದೆ ಇದ್ರು ಕೂಡ ಹೊಟ್ಟೆ ತುಂಬ ಪಾನಿಪುರಿ ಕೊಡ್ತಿದ್ದಂತಹ ಕೈಗಳಿಗೆ ಇವತ್ತು ಅವರ ಮಗಳು ಗೋಲ್ಡನ್ ಟಿಕೆಟ್ ತಗೊಂಡಿದ್ದಾರೆ. ಟಿಕೆಟ್ ಟು ಗ್ರ್ಯಾಂಡ್ ಫಿನಾಲೆ. ಇದು ನಿಜವಾದ ಸಾಧನೆ ಅಂತ ಅಂದ್ರೆ ಸರ್, ಈ ಕ್ಷಣ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ ನಿಮಗೆ? ये पूरा जितना भी इतना सपोर्ट है, मास्टर को थैंक यू बोलना चाहता हूँ मैं, क्योंकि मास्टर ने फुल सपोर्ट किया. जहाँ भी अभी परफॉर्मेंस खत्म होंदे या स्टार्ट होंदे, भगवान को पहले याद करके उनके ही नाम से यहाँ तक गए. इतना मुझे बहुत खुशी है. बस बच्चे सभी करते हैं, ऐसा नहीं है, लेकिन मास्टर इज ग्रेट. ಥ್ಯಾಂಕ್ ಯು ಸರ್. ಆ್ಯಂಡ್ ನಮ್ಮ ಸಾತ್ವಿಕ್ ಹೀರೋ ಅಂತ ಹೇಳಿದ್ರು. ಅವರಿಗೆ ತಂದೆಯಾಗಿ ತಾಯಿಯಾಗಿ ನಿಂತಂಥ ಅವರ ಜೀವನದ ರಿಯಲ್ ಲೈಫ್ ಹೀರೋ ಅಲ್ಲಿ ಕೂತಿದ್ದಾರೆ. 100 ಕಿಲೋಮೀಟರ್ ದಾಟಿ ಬಸ್ಸಲ್ಲಿ ಓಡಾಡಿ ಕೆಲಸ ಮಾಡಿ ಮಗನಿಗೋಸ್ಕರ ತನ್ನ ಆಸೆಗಳನ್ನ ಹಾಗೆ ಪಕ್ಕಕ್ಕಿಟ್ಟು ಬೆಳಿಗ್ಗೆ ರಾತ್ರಿ ಅಂತ ನೋಡದೆ, ಹಸುವಂತ ನೋಡದೆ ಅಷ್ಟು ಟ್ರಾವೆಲ್ ಮಾಡಿ ಕೆಲಸ ಮಾಡಿ ಮಕ್ಕಳ ಆಸೆನ ಪೂರೈಸ್ತಾ ಇದ್ದಾರಲ್ಲ, ನೀವು ಕೂಡ ಈ ಲೈಫಲ್ಲಿ ರಿಯಲ್ ಹೀರೋ. ಸೊ ನಿಮ್ಮ ಈ ಹೀರೋ ಬಗ್ಗೆ ಏನ್ ಅನ್ಸ್ತಾ ಇದೆ? ಪ್ಲೀಸ್ ಮಾತಾಡಿ ಮಾ. ಅವ್ರ ಅಪ್ಪನ ಕನಸನ್ನ ನನಸು ಮಾಡೋಕ್ಕೆ ಅವ್ರ ಅಪ್ಪನ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಮಾಸ್ಟರ್ ಮತ್ತು ಟೀಮ್ ಈ ಕನ್ನಡ ವೇದಿಕೆ ಕೊಟ್ಟಿದೆಯಲ್ಲ, ಅದು ನನಗೆ ನನ್ನ ತಾಯಿ. ಇಷ್ಟು ಅಷ್ಟೇ ಮೇಡಮ್, ಏನಿಲ್ಲ. ನನ್ನ ಗಂಡನ ಅವನ ಆಸೆ ನಿಜ ತೀರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಪುನೀತ್ ಸರ್ ಅಂದ್ರೆ ಅವನದು ಹುಟ್ಟೆಸರು ಪುನೀತ್ ಅಂತ ಮೇಡಮ್. ಅವನಿಗೆ ಅದು ಅವನ ಥರ ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಕನಸು ಆಸೆ ಇಲ್ಲ. ಅವ್ರ ಕನಸನ್ನು ನನಸು ಮಾಡೋಕ್ಕೆ ಅವ್ರು ನನಗೆ ಸ್ಫೂರ್ತಿ. ಬಟ್ ಇವತ್ತು ಅನಿಸ್ತಾ ಇದೆ ನಿಜ ಅವ್ರ ಜೊತೆಲಿ ಇದ್ದಾರೆ, ಅವನ ಜೊತೆಲಿ ಇದ್ದಾರೆ ಅಷ್ಟೇ. ಅವರ ತಂದೆ ಕನಸನ್ನ ಸಾತ್ವಿಕ್ ಈಡೇರಿಸಿದ್ದಾರೆ. ಇದು ಯಶಸ್ಸಿನ ಮೊದಲನೇ ಹೆಜ್ಜೆ. ಬಹುಶಃ ಇವತ್ತು ಸಿಕ್ಕಿರುವಂತ ಈ ಟಿಕೆಟ್ ಟು ಫಿನಾಲೆನ ತಗೊಂಡು ಅವರಿಬ್ರು ಆ ಸೋಫಾದಲ್ಲಿ ಕುತ್ಕೋಬೇಕು ಅಂತಂದ್ರೆ ಆ ಇಬ್ರು ಮಕ್ಕಳ ಜೀವನದಲ್ಲಿ ಅವರ ಹಿಂದೆ ನಿಂತಿರುವಂತ ಶಕ್ತಿ ಆದಂತ ಸೌಮ್ಯ ಅವರ ತಂದೆ ಹಾಗೂ ಸಾತ್ವಿಕ್ ಅವರ ತಾಯಿನ ಇವತ್ತು ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅಲ್ಲಿ ಕೂರಿಸ್ಬೇಕಾಗಿ ಕೋರಿಕೆ. ಪ್ಲೀಸ್ ಬನ್ನಿ. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆದಂತ ಮೊದಲ ಫೈನಲಿಸ್ಟ್ ಜೋಡಿ ರುದ್ರಾ ಮಾಸ್ಟರ್ ಅವರ ತಂಡ, ಸಾತ್ವಿಕ್ ಅಂಡ್ ಸೌಮ್ಯ.